ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿ ವಿಜ್ಞಾನ ಅಧ್ಯಾಯ 1 ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಆತ್ಮೀಯರೇ, ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಮುಂಬರುವ ಹಲವಾರು ವಿಡಿಯೋಗಳಿಗೆ ಸ್ಫೂರ್ತಿಯನ್ನು ನೀಡುತ್ತೆ. ಹಾಗಾಗಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಬಹುದು. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಭ್ಯಾಸಗಳು. ಈ ಕೆಳಗೆ ನೀಡಿರುವ ಪದಗಳಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಎ. ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಬೆಳೆ ಎನ್ನುತ್ತಾರೆ. ಬಿ. ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಪೂರ್ವ ಸಿದ್ಧತೆ ಮೊದಲ ಹಂತವಾಗಿದೆ. ಸಿ. ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ತೇಲುತ್ತವೆ. ಡಿ. ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳು ಅಗತ್ಯವಾಗಿ ಬೇಕು. ಪ್ರಶ್ನೆ 2. ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಎ. ಖಾರಿಫ್ ಬೆಳೆಗಳು. ಖಾರಿಫ್ ಬೆಳೆಗಳು ಯಾವಂತ ನೋಡಬೇಕಾದಾಗ ಭತ್ತ ಮತ್ತು ಜೋಳ ಇವು ಖಾರಿಫ್ ಬೆಳೆಗಳಾಗಿವೆ. ಅದೇ ರೀತಿ ರಬಿ ಬೆಳೆಗಳು ಯಾವಂತ ಹೇಳಿ ನೋಡಬೇಕಾದಾಗ ಗೋಧಿ, ಕಡಲೆ, ಬಟಾಣೆ ಇವು ರಬಿ ಬೆಳೆಗಳು. ರಾಸಾಯನಿಕ ಗೊಬ್ಬರಗಳು ಯೂರಿಯಾ, ಸೂಪರ್ ಫಾಸ್ಫೇಟ್ ಇವು ರಾಸಾಯನಿಕ ಗೊಬ್ಬರಗಳು. ಸಾವಯವ ಗೊಬ್ಬರ ಪ್ರಾಣಿ ತ್ಯಾಜ್ಯ, ಸಗಣಿ, ಮೂತ್ರ ಮತ್ತು ಸಸ್ಯ ತ್ಯಾಜ್ಯ ಇವು ಸಾವಯವ ಗೊಬ್ಬರ. ಪ್ರಶ್ನೆ 3. ಪ್ರತಿಯೊಂದಕ್ಕೂ 2 ಉದಾಹರಣೆ ಕೊಡಿ. ಖಾರಿಫ್ ಬೆಳೆ. ಖಾರಿಫ್ ಬೆಳೆ ಅಂತಂದ್ರೆ ಭತ್ತ ಮತ್ತು ಜೋಳ. ಅದೇ ರೀತಿ ರಬಿ ಬೆಳೆಗೆ ಉದಾಹರಣೆ ಯಾವಂತೇಳಿ ನೋಡಬೇಕಾದಾಗ ಗೋಧಿ ಮತ್ತು ಕಡಲೆ ಇವು ರಬಿ ಬೆಳೆಗೆ 2 ಉದಾಹರಣೆಗಳಾಗಿವೆ. ಪ್ರಶ್ನೆ 4. ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಎ. ಮಣ್ಣನ್ನು ಸಿದ್ಧಗೊಳಿಸುವಿಕೆ. ಬಿ. ಬಿತ್ತನೆ. ಸಿ. ಕಳೆ ನಿವಾರಣೆ. ಡಿ. ಒಕ್ಕಣೆ. ಈಗ ಮೊದಲಿಗೆ ಮಣ್ಣನ್ನು ಸಿದ್ಧಗೊಳಿಸುವಿಕೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರಿ ಅಂತಂದರು. ಮಣ್ಣನ್ನು ಸಿದ್ಧಗೊಳಿಸುವಿಕೆ ಅಂತಂದ್ರೆ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತ. ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯ ಅಂತಂದ್ರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಲುಗೊಳಿಸುವುದು. ಇದರಿಂದ ಏನಾಗ್ತೈತೆ ಅಂದ್ರೆ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲಿಕ್ಕೆ ಸಾಧ್ಯ ಆಗುತ್ತದೆ. ಮಣ್ಣಿನಲ್ಲಿರುವಂಥ ಎರೆಹುಳುಗಳು ಮತ್ತು ಸೂಕ್ಷ್ಮಜೀವಿಗಳು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುತ್ತವೆ ಮತ್ತು ಅದಕ್ಕೆ ಹ್ಯೂಮಸನ್ನು ಸೇರಿಸುತ್ತವೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಅಂಥೇಳಿ ಹೇಳುತ್ತಾರೆ. ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ. ಈ ಪೋಷಕಾಂಶಗಳನ್ನು ಸಸ್ಯಗಳು ಬಳಸಿಕೊಳ್ಳುತ್ತವೆ. ಇದು ಏನಂತಂದ್ರೆ ಕೃಷಿಯ ಮೊದಲ ಹಂತವಾಗಿರುವಂಥದ್ದು ಮಣ್ಣನ್ನು ಸಿದ್ಧಗೊಳಿಸುವಿಕೆಗೆ ಸಂಕ್ಷಿಪ್ತವಾಗಿರುವಂಥ ಟಿಪ್ಪಣಿ. ಅದೇ ರೀತಿ 2ನೇದು ಬಿ. ಬಿತ್ತನೆ. ಬಿತ್ತನೆ ಅಂತಂದ್ರೆ ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿ, ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ದುಕೊಳ್ಳಲಾಗಿದೆ. ರೈತರು ಅಧಿಕ ಇಳುವರಿ ನೀಡುವಂಥ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಅದೇ ರೀತಿ ಬಿತ್ತನೆಯನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿರುವಂಥ ಸಲಕರಣೆಗಳಿಂದ ಅಥವಾ ಯಾಂತ್ರಿಕ ಕೂರಿಗೆಯಿಂದ ಮಾಡಲಾಗುತ್ತದೆ. ಬಿತ್ತನೆಗೆ ಬಳಸುವಂಥ ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಲಿಕೆ ಆಕಾರದಲ್ಲಿ ಇರುತ್ತದೆ. ಹಿಂದಿನ ಕಾಲದಲ್ಲಿ ಇದನ್ನು ಹೆಚ್ಚು ಬಳಸಲಾಗುತ್ತಿತ್ತು. ಈಗಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಲಾಗುತ್ತದೆ. ಈ ಸಲಕರಣೆಯು ಸರಿಯಾದ ಆಳದಲ್ಲಿ ಮತ್ತು ಅಂತರಗಳಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತನೆ ಮಾಡಲಾಗುತ್ತದೆ. ಯಾಂತ್ರಿಕ ಕೂರಿಗೆಯಿಂದ ಮಾಡುವಂಥ ಬಿತ್ತನೆಯು ಕ್ರಮ ಮತ್ತು ಸಮಯವನ್ನು ಉಳಿಸುತ್ತದೆ. ಇಲ್ಲಿ ಬಿತ್ತನೆಯ ಸಾಂಪ್ರದಾಯಿಕ ವಿಧಾನ ಒಂದು ಚಿತ್ರ ಇದೆ. ಅದೇ ರೀತಿ ಒಂದು ಯಾಂತ್ರಿಕ ಕೂರಿಗೆ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಇದು ಬಿತ್ತನೆ ಮಾಡುವಂಥದ್ದು ವಿಧಾನಗಳಾಗಿವೆ. ಬಿತ್ತನೆ ಮಾಡಲು ಬಳಸುವ ಸಲಕರಣೆಗಳು. ಸಿ. ಕಳೆ ನಿವಾರಣೆ. ಕಳೆ ನಿವಾರಣೆ ಅಂತಂದ್ರೆ ಬೆಳೆಯ ಜೊತೆಗೆ ಬೆಳೆಯುವಂಥ ಒಂದು ಅನಪೇಕ್ಷಿತ ಸಸ್ಯಗಳೇನಿರ್ತಾವಲ್ಲ ಅವುಗಳಿಗೆ
ಕಳೆಗಳು ಅಂತ ಹೇಳ್ತಾರೆ. ಕಳೆಗಳನ್ನು ತೆಗೆದುಹಾಕುವುದಕ್ಕೆ ಕಳೆ ಕೀಳುವಿಕೆ ಅಂಥೇಳಿ ಕಳೆ ಕೀಳುವಿಕೆ ಅಂತ ಹೇಳ್ತಾರೆ. ಕಳೆಗಳು ನೀರು, ಪೋಷಕಾಂಶಗಳು, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಏನು ಮಾಡ್ತಾವೆ ಅಂದ್ರೆ ಸ್ಪರ್ಧೆಯನ್ನು ನಡೆಸುವುದರಿಂದ ಬೆಳೆಗಳ ಬೆಳೆಯುವಿಕೆಗೆ ಅವು ಹಾನಿಯನ್ನು ಉಂಟು ಮಾಡ್ತಾವೆ. ಇದರಿಂದ ಇಳುವರಿ ಕಡಿಮೆ ಆಗ್ತೈತಿ. ಆದ್ದರಿಂದ ಕಳೆ ಕೀಳುವಿಕೆಯು ಹಲವು ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಕಳೆ ಕೀಳುವಿಕೆ ಕೆಲವು ವಿಧಾನಗಳು ಯಾವ ಅಂತೇಳಿ ನೋಡಬೇಕಾದಾಗ ಮೊದಲನೇದಾಗಿ ಬರುವುದು ಕಳೆನಾಶಕಗಳು. ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಇವುಗಳಿಂದ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಅದೇ ರೀತಿ ಕಳೆ ನಿವಾರಣೆಯಲ್ಲಿ ಎರಡನೇದು ಯಾವುದಂತಂದ್ರೆ ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನು ಬುಡ ಮೇಲಾಗಿ ನಾಶಪಡಿಸುತ್ತದೆ. ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತಾಕಬೇಕು. ಮೂರನೇದು ಯಾವುದಂತಂದ್ರೆ ಕಳೆ ನಿವಾರಣೆಯಲ್ಲಿ ಕಾಲಕ್ಕೆ ಕಳೆಗಳನ್ನು ಬುಡ ಸಮೇತ ಕಿತ್ತು ಹಾಕುವುದು, ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ. ಇದನ್ನು ಕುರುಪಿ ಅಥವಾ ಕುರ್ಚಿಗೆ ಎಂದು ಕರೆಯುವ ಸಣ್ಣ ಕತ್ತಿಗಳಿಂದ ಮಾಡಲಾಗುತ್ತದೆ. ಕಳೆಗಳನ್ನು ಬುಡ ಸಮೇತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಗೆಗಳನ್ನು ಸಹ ಬಳಸಲಾಗುತ್ತದೆ. ಈ ಚಿತ್ರದಲ್ಲಿ ಕೊಟ್ಟರೆ ನೋಡ್ರಿ, ಕಳೆನಾಶಕಗಳನ್ನು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸುವುದು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಡಿ. ಒಕ್ಕಣೆ. ಒಕ್ಕಣೆ ಅಂತಂದ್ರೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಒಂದು ಬೇರ್ಪಡಿಸುವುದಕ್ಕೆ ಪ್ರಕ್ರಿಯೆಗೆ ಏನಂತಾರೆ ಅಂದ್ರೆ ಒಕ್ಕಣೆ ಅಂತೇಳಿ ಕರೀತಾರೆ. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ. ವಾಸ್ತವವಾಗಿ ಕಂಬೈನ್ ಅನ್ನೋದೊಂದು ಹಾರ್ವೆಸ್ಟರ್ ಮತ್ತು ಒಕ್ಕೂಟ ಯಂತ್ರಗಳ ಜೋಡಣೆ ಆಗೈತಿ. ಇದು ಸಸ್ಯಗಳನ್ನು ಕಟಾವು ಮಾಡುವುದರ ಜೊತೆಗೆ ಶುದ್ಧೀಕರಿಸುತ್ತದೆ. ಈ ಚಿತ್ರದಲ್ಲಿ ಕಂಬೈನನ್ನು ತೋರಿಸಲಾಗಿದೆ ಮತ್ತು ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಒಂದು ಯಂತ್ರವು ಕೂಡ, ತೂರುವ ಯಂತ್ರ ಕೂಡ ಇದರಲ್ಲಿ ತೋರಿಸಲಾಗಿದೆ. ಪ್ರಶ್ನೆ 5, ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಅನ್ನೋದನ್ನು ವಿವರಿಸ್ರಿ ಅಂತ ಹೇಳೋರು. ಒಂದು ಕಡೆ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸ. ಮೊದಲನೇದು ರಸಗೊಬ್ಬರ ಮಾನವ ನಿರ್ಮಿತ ನಿರವಯವ ಲವಣ ಅಂದ್ರೆ ಆರ್ಟಿಫಿಷಿಯಲ್, ಮಾನವ ನಿರ್ಮಿತವಾಗಿರುವಂಥದ್ದು ರಸಗೊಬ್ಬರ. ನಿರ್ಮಿತವಾಗಿರುವಂಥ ನಿರವಯವ ಲವಣ ಯಾವುದಂತಂದ್ರೆ ರಸಗೊಬ್ಬರ. ಅದೇ ರೀತಿ ಸಾವಯವ ಗೊಬ್ಬರ ಅಂತಂದ್ರೆ ಸಾವಯವ ಗೊಬ್ಬರ ಅನ್ನೋದೊಂದು ನೈಸರ್ಗಿಕ ಪದಾರ್ಥ ಆಗೈತಿ. ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ. ಇನ್ನು ರಸಗೊಬ್ಬರಗಳಂತ ಹೇಳಬೇಕಾದ್ರೆ ರಸಗೊಬ್ಬರಗಳನ್ನು ಕಾರ್ಖಾನೆಯಲ್ಲಿ ಉತ್ಪಾದಿಸ್ತಾರೆ. ಆದರೆ ಸಾವಯವ ಗೊಬ್ಬರಗಳನ್ನ ಬಯಲುಗಳಲ್ಲಿ ಉತ್ಪಾದಿಸ್ಬೋದು. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಹ್ಯೂಮಸ್ ಅನ್ನೋದು ಮಣ್ಣಿನಲ್ಲಿರುವುದು. ಇದನ್ನು ಯಾವುದೇ ರೀತಿ ಮಣ್ಣಿಗೆ ರಸಗೊಬ್ಬರಗಳು ಒದಗಿಸುವುದಿಲ್ಲ. ಆದರೆ ಸಾವಯವ ಗೊಬ್ಬರ ಸಾಕಷ್ಟು ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತವೆ. ಅದೇ ರೀತಿ ರಸಗೊಬ್ಬರಗಳಂತೇಳಿ ನೋಡಬೇಕಾದಾಗ ನೈಟ್ರೋಜನ್ನ, ಫಾಸ್ಫರಸ್, ಪೊಟ್ಯಾಷಿಯಂಗಳಂಥ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿವೆ. ಅದರ ಸಾಪೇಕ್ಷಿಕವಾಗಿ ಸಾವಯವ ಗೊಬ್ಬರವನ್ನು ನೋಡಬೇಕಾದಾಗ ಸಸ್ಯಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರುವಂಥದ್ದು ಸಾವಯವ ಗೊಬ್ಬರ. ಪ್ರಶ್ನೆ 6, ನೀರಾವರಿ ಎಂದರೇನು? ನೀರನ್ನು ಉಳಿತಾಯ ಮಾಡುವ ನೀರಾವರಿಯ 2 ವಿಧಾನಗಳನ್ನು ವಿವರಿಸಿರಂತಂದರು. ಬೆಳೆಗಳಿಗೆ ಮೊದಲಿಗೆ ನೀರಾವರಿ ಅಂತಂದ್ರೆ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತೇಳಿ ಕರೀತಾರೆ. ನೀರನ್ನು ಉಳಿತಾಯ ಮಾಡುವ ನೀರಾವರಿಯ 2 ವಿಧಾನ ಯಾವ ಅಂತೇಳಿ ನೋಡಿದಾಗ ಒಂದು ತುಂತುರು ವಿಧಾನ, ಇನ್ನೊಂದು ಹನಿ ನೀರಾವರಿ ವಿಧಾನ. ಇನ್ನು ತುಂತುರು ನೀರಾವರಿ ವಿಧಾನ ಅಂತಂದ್ರೆ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಮತ್ತು ಉಪಯುಕ್ತವಾಗಿದೆ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವಂಥ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರ್ತೈತಿ. ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ. ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ. ಯಾವುದು? ತುಂತುರು ನೀರಾವರಿ. ಆದರೆ ಹನಿ ನೀರಾವರಿ ಅಂತಂದ್ರೆ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಅಂತೇಳಿ ಕರೀತಾರೆ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವಂಥ ಅತ್ಯುತ್ತಮ ಒಂದು ತಂತ್ರ ಯಾವುದಂತಂದ್ರೆ ಹನಿ ನೀರಾವರಿ. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ಯಾಕಂತಂದ್ರೆ ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಲ್ಲಿ ಇದು ವರದಾನವಾಗಿದೆ. ಯಾವುದಂತಂದ್ರೆ ಹನಿ ನೀರಾವರಿ ಪದ್ಧತಿ. ಈ ಚಿತ್ರದಲ್ಲಿ ಒಂದು ತುಂತುರು ನೀರಾವರಿ, ಇನ್ನೊಂದು ಹನಿ ನೀರಾವರಿ ಚಿತ್ರವನ್ನು ತೋರಿಸಲಾಗಿದೆ.
ಪ್ರಶ್ನೆ 7, ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗುವುದು ಚರ್ಚಿಸಿ. ಗೋಧಿ ರಬಿ ಋತುವಿನಲ್ಲಿ ಬೆಳೆಯುವಂಥ ಒಂದು ಬೆಳೆ ಆಗೈತಿ. ಆದ್ರೆ ಒಂದು ವೇಳೆ ಗೋಧಿಯನ್ನು ಖಾರಿಫ್ ಋತುವಿನಲ್ಲಿ ಬಿತ್ತನೆ ಮಾಡಿದರೆ ಏನಾಗ್ತೈತೆ ಅನ್ನೋದನ್ನು ಚರ್ಚೆ ಮಾಡಿರಂದರು. ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದ್ರೆ ಅಗತ್ಯವಾಗಿರುವಂಥ ಉಷ್ಣತೆ, ಹೊಂದಾಣಿಕೆ, ಕೀಟಗಳು ಮುಂತಾದವುಗಳ ಕೊರತೆಯಿಂದ ಸಂಪೂರ್ಣಗಳು ಬೆಳೆ ನಾಶವಾಗುತ್ತೈತಿ. ಖಾರಿಫ್ ಋತು ಮಳೆಗಾಲವನ್ನು ಒಳಗೊಂಡಿರ್ತೈತಿ. ಗೋಧಿ ಬೆಳೆಗೆ ಸೂಕ್ತವಾಗಿರುವಂಥ ಅಲ್ಲ. ಆದ್ದರಿಂದ ಗೋಧಿಯನ್ನು ಖಾರಿಫ್ ಋತುವಿನಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಪ್ರಶ್ನೆ 8, ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ. ಅಂದ್ರೆ ಕಂಟಿನ್ಯೂ ಆಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತೆ ಅನ್ನೋದನ್ನು ಕೇಳಿದರು. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿರುವಂಥದ್ದು ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್, ಪೊಟ್ಯಾಷಿಯಮ್ ಇವೆಲ್ಲ ಪೋಷಕಾಂಶಗಳು ನಾಶ ಆಗಿ ಹೋದವು. ಸಸ್ಯಗಳ ಸರಿಯಾದ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಗೆ ಈ ಪೋಷಕಾಂಶಗಳು ಅಗತ್ಯವಾಗಿರುವುದರಿಂದ ರೈತರು ಒಂದರ ನಂತರ ಒಂದರಂತೆ ನಿರಂತರವಾಗಿ ಬೆಳೆಯುತ್ತಿದ್ದರೆ ಆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಕಡಿಮೆ ಆದವು ಮತ್ತು ಬೆಳೆಯ ಇಳುವರಿ ಕೂಡ ತಾನೇ ಇಳಿಮುಖವಾಗುತ್ತದೆ. ಇದರಿಂದ ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲೆ ಈ ರೀತಿ ಪರಿಣಾಮ ಉಂಟಾಗುತ್ತದೆ. ಪ್ರಶ್ನೆ 9, ಕಳೆಗಳು ಎಂದರೇನು, ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು. ಕಳೆ ಅಂತಂದ್ರೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನಾಗಿ ಬೆಳೆಯುವಂಥ ಒಂದು ಅನಪೇಕ್ಷಿತ ಸಸ್ಯಗಳನ್ನ ಕಳೆ ಅಂತೇಳಿ ಕರಿತಾರೆ. ಅವುಗಳನ್ನು ನಿಯಂತ್ರಿಸಬಹುದಾದ ಕೆಲವು ವಿಧಾನಗಳು ಯಾವಂತಂದ್ರೆ ಕಳೆನಾಶಕಗಳು ಅಂಥೇಳಿ ಕರಿತೀವಲ್ಲ, ಅವು ಕೆಲವು ರಾಸಾಯನಿಕಗಳನ್ನು ಬಳಸೋದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಇವುಗಳಿಂದ ಯಾವುದೇ ರೀತಿ ಹಾನಿ ಉಂಟಾಗುವುದಿಲ್ಲ. ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನು ಬುಡ ಮೇಲಾಗಿ ನಾಶಪಡಿಸ್ತೈತಿ. ಕಳೆಗಳನ್ನು ಯಾವಾಗಲೂ ಹೂವು ಮತ್ತು ಬೀಜಗಳನ್ನು ಬಿಡೋಕ್ಕಿಂತಲೂ ಮುಂಚೆನೇ ಅವುಗಳನ್ನ ಕಿತ್ತು ಹಾಕಬೇಕು. ಕಾಲಕ್ಕೆ ಕಳೆಗಳನ್ನ ಬುಡ ಸಮೇತ ಕಿತ್ತು ಹಾಕುವುದು ಅಥವಾ ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ. ಇದನ್ನು ಕುರ್ಪಿ ಅಥವಾ ಕುರ್ಚಿಗೆ ಎಂದು ಮಾಡಲಾಗುತ್ತದೆ. ಕಳೆಗಳನ್ನು ಬುಡ ಸಮೇತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಗಳನ್ನು ಸಹ ಬಳಸಲಾಗುತ್ತದೆ. ಪ್ರಶ್ನೆ 10, ಕಬ್ಬಿನ ಬೆಳೆ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ. ಮೊದಲದ್ದು ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು, ನೀರಾವರಿ, ಕೊಯ್ಲು, ಬಿತ್ತನೆ, ಮಣ್ಣನ್ನು ಸಿದ್ಧಗೊಳಿಸುವುದು, ಜಮೀನನ್ನು ಉಳುಮೆ ಮಾಡುವುದು, ಗೊಬ್ಬರಗಳ ಪೂರೈಕೆ. ಮೊದಲಿಗೆ ಮಣ್ಣನ್ನು ಸಿದ್ಧಗೊಳಿಸಬೇಕು, ಆನಂತರ ಉಳುಮೆಯನ್ನು ಮಾಡುವುದು, ಆನಂತರ ಬಿತ್ತನೆಯನ್ನು ಮಾಡುವುದು, ಬಿತ್ತನೆ ಮಾಡಿದ ನಂತರ ಗೊಬ್ಬರಗಳ ಪೂರೈಕೆ ಮಾಡಬೇಕು, ಗೊಬ್ಬರಗಳನ್ನ ಪೂರೈಕೆ ಮಾಡಿದ ನಂತರ ನೀರಾವರಿ, ಆನಂತರ ಕೊಯ್ಲನ್ನು ಮಾಡಬೇಕು, ಆನಂತರ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು. ಪ್ರಶ್ನೆ 11, ಈ ಕೆಳಗೆ ನೀಡಿರುವ ಪದಜಾಲದಲ್ಲಿ ಮುಂದಿನ ಸುಳುವುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಯಾವುದಂತಂದ್ರೆ ಖಾರಿಫ್ ಬೆಳೆ. 2, ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಮಣ್ಣನ್ನು ಹದಗೊಳಿಸುವುದು. ಈ ಜೀವಿಯು ರೈತನ ಮಿತ್ರ ಯಾವುದಂತಂದ್ರೆ ಎರೆಹುಳು. ಮಣ್ಣನ್ನು ಮಟ್ಟ ಹಾಕಲು ಬಳಸುವ ಉಪಕರಣ ಲೆವೆಲರ್. ಯಾವುದು? ಲೆವೆಲರ್ ಅನ್ನೋದು ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಗೆ ಏನಂತ ಹೇಳಿ ಕರೀತಾರೋ? ಕೂರಿಗೆ ಅಂತೇಳಿ ಕರೀತಾರೋ. ಇದೊಂದು ರಸಗೊಬ್ಬರ. ಯಾವುದು? ನೈಟ್ರೋಜನ್ ಅನ್ನೋದು ಒಂದು ರಸಗೊಬ್ಬರ. ಲೆಗುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಯಾವುದಂತಂದ್ರೆ ರೈಜೋಬಿಯಂ. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತೇಳಿ ಕರೀತಾರೋ. ಅದೇ ರೀತಿ ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ತುಂತು ನೀರಾವರಿ ವಿಧಾನ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವಂಥ ಅನಪೇಕ್ಷಿತ ಸಸ್ಯಗಳಿಗೆ ಕಳೆಗಳು ಅಂತೇಳಿ ಕರೀತಾರೋ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳಿಗೆ ಕಳೆಗಳಂತೇಳಿ ಕರೆದ್ರೆ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆಗೆ ಕೊಯ್ಲು ಅಂತೇಳಿ ಕರೀತಾರೋ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆಗೆ ಒಕ್ಕಣೆ ಅಂತೇಳಿ ಕರೀತಾರೋ. ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ. ಯಾವುದು? ಅಗಳು. ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವಂಥ ಒಂದು ವಿಧಾನ ಸರದಿ ಪದ್ಧತಿ. ಕಳೆಗಳನ್ನು
ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವಂಥ ಉಪಕರಣ ಕೂರಿಗೆ. ಈ ಚಿತ್ರದಲ್ಲಿ ಈಗಾಗಲೇ ಕೊಟ್ಟಿರುವಂಥದ್ದು ನೋಡ್ರಿ, ಖಾರಿಫ್ ಅನ್ನೋದು ಈಗಾಗಲೇ ಕೊಟ್ಟಿದ್ದಾರೆ. ಮಣ್ಣನ್ನು ಹದಗೊಳಿಸುವಿಕೆ. ಎರೆಹುಳು ಲೆವೆಲರ್. ಕೂರಿಗೆ ನೈಟ್ರೋಜನ್, ರೈಬೋಸಿಯಂ. ನೀರಾವರಿ, ತುಂತುರು ವಿಧಾನ. ಕಳೆ, ಕೊಯ್ಲು. ಒಕ್ಕಣೆ, ಅಗಳು. ಸರದಿ ಪದ್ಧತಿ. ಆದ್ಮೇಲೆ ಇದಾಗಿತ್ತು 8ನೇ ತರಗತಿಯ ಅಧ್ಯಾಯ 1 ಬೆಳೆಯ ನಿರ್ವಹಣೆ ಮತ್ತು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಮುಂಬರುವಂಥ ಹಲವಾರು ವಿಡಿಯೋಗಳಿಗೆ ಸ್ಫೂರ್ತಿ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.